ನೋಡ್ರಿ ಇವತ್ತು ಮುಂಜಾನೆ 6:30ಗೆ ನಾವು ನಮ್ಮೂರು ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆದೀವ್ರಿ. ಇದ ನೋಡ್ರಿ ಯಶವಂತಪುರ ರೈಲ್ವೆ ಸ್ಟೇಷನ್. ಅದಾದ್ಮೇಲೆ ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿದ್ವಿ. ನಾವು ಪಿಕಪ್ ಮಾಡ್ಕೊಂಡು RBI ಕ್ವಾರ್ಟರ್ಸಿಗೆ ಕರ್ಕೊಂಡು ಹೋದ್ರಿ. ಅಲ್ಲಿ ನಾವು ಫ್ರೆಶ್ ಅಪ್ ಆಗಿ ಮತ್ತೆ ನಾಷ್ಟಕ್ಕೆ ಅಂತೇಳಿ ಹೊರಗೆ ಬಂದಿವ್ರಿ. ನೋಡ್ರಿ ಇಡ್ಲಿ ತಿಂದಿರಿ, ವಡ ಮತ್ತು ಸೆಟ್ ದೋಸೆ ಎಲ್ಲ ತಿಂದಿರಿ. ಅದಾದ್ಮೇಲೆ ಚಾನು ಕುಡಿದಿವ್ರಿ. ಅದಾದ್ಮೇಲೆ ನಾವು ಮತ್ತೆ ಮನೆಗೆ ಹೋದಿವ್ರಿ. ಏನು ಮಾಡ್ಬೇಕಂತ ಗೊತ್ತಾಗಲ್ಲ, ಹೊಟ್ಟೆ ತುಂಬಿತ್ತು. ಮತ್ತು ನಾವು ಊನೋ ಆಟ ಆಡತ್ತಿದ್ವಿ. ಅದಾದ್ಮೇಲೆ ನಮ್ಮೂರಿಗೆ ಮತ್ತೆ ಚಾ ಬೇಕಾಯ್ತು. ಸ್ವಲ್ಪ ಟೈಮ್ ಆದ್ಮೇಲೆ ಹಾಲು ತೊಗೊಂಬಂದಿರಿ. ಹಾಲು ತೊಗೊಂಬಂದ್ಕೂಲೆ ನಾನು ಚಾ ಮಾಡಿ ನಾವು ಅವರು ಚಾ ಕುಡಿದಿವ್ರಿ. ಆಮೇಲೆ ಅವ್ರ ಲ್ಯಾಪ್ಟಾಪ್ ಹಂಗೆ ವರ್ಕ್ ಮಾಡತ್ತಿದ್ರಿ. ಅದಾದ್ಮೇಲೆ ಸ್ವಲ್ಪ ಹೊರಗೆ ವಾಕಿಂಗ್ ಅಂತ ಹೋದ್ರಿ. ಹಂಗೆ ನಾವು ಏನ್ರಿ ಅಡುಗೆ ಸಂಜೆಗೆ ಚಲೋ ಮಾಡ್ಬೇಕಾ, ಆಮೇಲೆ ಅಣ್ಣ ತಮ್ಮಗೆಲ್ಲ ಕರಿಬೇಕು ಅನ್ಕೊಂಡು ಮಾರ್ಕೆಟಿಗೆ ಹೋದಿವ್ರಿ. ಸೊ ಅಲ್ಲಿಂದ ನಾವೆಲ್ಲ ತರಕಾರಿ ಮತ್ತು ಏನು ಬೇಕು ಅಡುಗೆಗೆ ಏನೇನು ಬೇಕೆಲ್ಲ ತೊಗೊಂಬಂದಿವ್ರಿ ಮನೆಗೆ. ಇದೆ ನೋಡ್ರಿ ಇಷ್ಟೆಲ್ಲ ತರಕಾರಿ ತೊಗೊಂಬಂದಿದ್ವಿ ಸ್ವಲ್ಪ ಒನ್ ಡೇ ಅಡುಗೆ ಮಾಡೋಕೆ. ಅದಾದ್ಮೇಲೆ ಮನೆ ಬಂದ ಕೂಡಲೇ ಹಂಗೆ ಚಾ ಬೇಕಾಯ್ತು, ಮತ್ತು ಚಾ ಮಾಡಿಕೊಟ್ಟೇರಿ. ಬಿಸ್ಕಿಟ್ ಎಲ್ಲ ತಿಂದು ಎತ್ಕೊಂಡು ತಿಂದಿರಿ. ಅದಾದ್ಮೇಲೆ ನೋಡ್ರಿ ನಮ್ಮವರ ಮತ್ತು ನಮ್ಮ ಅಣ್ಣ ತಮ್ಮಗಳೆಲ್ಲ ಆಟ ಆಡತ್ತಿದ್ದೀರಿ ಕ್ರಿಕೆಟ್ ಮತ್ತು ಊನು. ನಾ ಅಡುಗೆ ರೆಡಿ ಮಾಡಿ ಎಲ್ಲ ಫುಲ್ ರೆಡಿಯಾಗಿ ಎಲ್ಲರಿಗೆ ಅಡುಗೆ ಕರೆದು ಊಟಕ್ಕೆ ಕರೆದು ಬಿಟ್ಟೇರಿ. ಸೊ ಚಪಾತಿ, ಹೆಸರುಕಾಳು ಪಲ್ಯ ಅದು ಎಲ್ಲ ಮಾಡಿದ್ನಿ. ಊಟ ಆದ್ಕೂಲೆ ವಾಕಿಂಗ್ ಮಾಡ್ಕೋತಾ ಹಂಗೆ ನಮ್ಮ ತಂಗಿಗೆ ನೈಟ್ ಔಟ್ ಆಸೆ ಆಯ್ತು ರೀ. ಬೈಕ್ ತೊಗೊಂಡು ಲುಲು ಮಾಲ್ ಕಡೆದ ಹಾದ ಹಂಗೆ ನಾವು ವಿಧಾನಸೌಧ ಕಡೆ ಹೋದಿವ್ರಿ. ಅಲ್ಲಿ ನಾವೆಲ್ಲ ಸುತ್ತಾಡಿ ಮತ್ತು ಬರುವಾಗ ಐಸ್ ಕ್ರೀಮ್ ತಿನ್ಬೇಕನ್ಸಿತ್ತು. ಎಷ್ಟೊತ್ತು ತಂದಿದ್ರು ಐಸ್ ಕ್ರೀಮ್ ಮಾತ್ರ ತಿಂದ ನಮ್ಮ ದಾರಿ ನಾವು ಹಿಡಿದೀವ್ರಿ. ಇದ ನೋಡ್ರಿ ನಾವು ಮತ್ತೆ ವಾಪಸ್ ನಮ್ಮ ಮನೆಗೆ ಬರೋ ದಾರಿ. ಇದಾಗಿತ್ತು ರೀ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ರೀ.